ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಆಲ್ಮೋಸ್ಟ್ ಈಗ ಎಲ್ಲರೂ ಸ್ಟಡಿ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಆದರೂ ಕೂಡ 1 ಮಾರ್ಕು ಏನು ಬರ್ಬೋದು, LBA 1ಗೆ LBA ಟೆಸ್ಟ್ಗೆ ಏನು ಬರ್ಬೋದು ಅಂತ ನಾನಿಲ್ಲಿ ವೈಟಲ್ ಸ್ಟಾಟಿಸ್ಟಿಕ್ಸಲ್ಲಿ 1 ಮಾರ್ಕ್ ಕ್ವಶನ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ 1 ಮಾರ್ಕು ಫಸ್ಟ್ ನಿಮಗೆ ಕ್ವಶನ್ ಇರೋದು, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಓಕೆ, ಫಸ್ಟ್ the statistical study of human population is called as demography. ಹೌದಾ, ಇದು ಫಸ್ಟ್ ಇಯರಿಂದನೂ ಕಲಿತಾ ಇದ್ದೀರಾ ಡೆಮೋಗ್ರಫಿ, ಹ್ಯೂಮನ್ ಪಾಪ್ಯುಲೇಷನ್ ಅಂತ ಈಸಿಯಾಗಿ ನೀವು ಇದನ್ನು ಬರೆದ್ಬಿಡ್ತೀರಾ. ದ ಫಾರ್ಮುಲಾ ಫಾರ್ ಎಸ್ಟಿಮೇಟಿಂಗ್ ದ ಪಾಪ್ಯುಲೇಷನ್ ಬಿಟ್ವೀನ್ 2 ಸೆನ್ಸಸ್ ಇಯರ್, PT is equals to P0 ಪ್ಲಸ್ ಬರ್ತ್ ಮೈನಸ್ ಡೆತ್ ಪ್ಲಸ್ I ಮೈನಸ್ C. ಹೌದಾ, ನಾನು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ನಿಮಗೆ ನೆನ್ಪಿಟ್ಕೋಬೇಕಂದ್ರೆ ಡೆತ್ ಮೈನಸ್ ಆಗುತ್ತೆ ಮತ್ತು ಎಮಿಗ್ರೆಂಟ್ ಮೈನಸ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ನೋಡಿ, ಇಲ್ಲಿ ಕನ್ಫ್ಯೂಷನ್ ಎಷ್ಟಿದೆ ನಿಮಗೆ, ಪ್ಲಸ್ಸು ಮೈನಸ್ಸು. ಬಟ್ ಕರೆಕ್ಟಾಗಿ ಇದನ್ನು ನೋಡಿ ಟಿಕ್ ಮಾಡಿ. ಥರ್ಡ್ ಒನ್, ದ ಬರ್ತ್ಸ್ ಆಕರಿಂಗ್ ಟು ವುಮನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್ ಈಸ್ ಕಾಲ್ಡ್ ಆಸ್ ಅ ಫರ್ಟಿಲಿಟಿ. ದ ಕೆಪಾಸಿಟಿ ಆಫ್ ವುಮನ್ ಟು ಬೇರ್ ಎ ಚಿಲ್ಡ್ರನ್ ಈಸ್ ಕಾಲ್ಡ್ ಆಸ್ ಫೆಕಂಡಿಟಿ. ಕೆಪಾಸಿಟಿ ಅಂತ ಬಂದ ತಕ್ಷಣ ಫೆಕಂಡಿಟಿ ನೆನಪಾಗಬೇಕು ನಿಮಗೆ. ಜನರಲಿ ದ ಚೈಲ್ಡ್ ಬೇರಿಂಗ್ ಏಜ್ ಫಾರ್ ಅ ವುಮನ್ ಈಸ್ 15 to 49 years. ಇನ್ ಅ ಲೈಫ್ ಟೇಬಲ್, ಜನರಲಿ ದ ಸೈಜ್ ಆಫ್ ದ ಕೋಹರ್ಟ್ ಈಸ್ 1 lakh. ಓಕೆ, ಸೆವೆಂತ್ ಒನ್, ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಇಯರ್ಸ್ ದ್ಯಾಟ್ ಅ ನ್ಯೂ ಬಾರ್ನ್ ಬೇಬಿ ವುಡ್ ಲೈವ್ ಈಸ್ ಕಾಲ್ಡ್ ಆಸ್ ಅ ಲಾಂಗಿವಿಟಿ. ಓಕೆ, life table, the size of the cohort is called as a radix. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ, ಕರೆಕ್ಟಾಗಿ ನೀವು ಅದನ್ನು ಡೆಫಿನಿಷನ್ನು ಇರ್ಬೋದು, ನಿಮ್ಮ ಮುಂದ್ಗಡೆನೂ ಕೂಡ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಅದೇ ಬರುತ್ತೆ ಕ್ವಶನ್ಸು. ಬಟ್ ಕರೆಕ್ಟಾಗಿರುವಂಥ ಆನ್ಸರ್ನ ನೋಡ್ಕೊಂಡ್ಬಿಡಿ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡಿ, ದ ಸ್ಟಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಅ ಡೆಮೋಗ್ರಫಿ. ಫಸ್ಟ್ ಒನ್. The births occurring to women of a childbearing is called as a fertility. Second one, no, most repeated questions these all. The capacity of women to bear a children is called as a fecundity. Third one. Generally, the childbearing age for a woman is assumed in between 15 to 49 years. Fourth one. Fifth one, TFR of a population in a year is the total of annual age specific fertility rates of a females of a child bearing age. Fifth one, annual elidile, fifth one. Okay. Sixth one, TFR is divided by 1000 gives a average number of children. Average annual confusion ಆಗಬೇಡ್ರಿ. ASFR ಮುಂದ್ಗಡೆ ಯಾವಾಗಲೂ ಆ್ಯನ್ಯುವಲ್ ಇರ್ತದೆ ನಿಮ್ಗೆ, ಆ್ಯನ್ಯುವಲ್ ASFR. ಓಕೆ, ಇಲ್ಲಿ ಆ್ಯಾವರೇಜ್ ಬರುತ್ತೆ. ಓಕೆ, ನೆಕ್ಸ್ಟ್, TFR ಈಸ್ ಬೇಸ್ಡ್ ಆನ್ ದ ಅಸಂಪ್ಷನ್ ದ್ಯಾಟ್ ಆಲ್ ವುಮನ್ ಸರ್ವೈವ್ ಥ್ರೂಔಟ್ ದ ಚೈಲ್ಡ್ ಬೇರಿಂಗ್ ಏಜ್. ಸರ್ವೈವ್. ಓಕೆ, ದೆನ್ ಏಯ್ತ್ ಒನ್, the expected number of years that a newborn baby would live is called as a longevity. Okay, in a life table, the size of the cohort is called as a radix. ನೋಡಿ, ಸೇಮ್ ಅಲ್ಲಿ ಕೂಡ ಇಲ್ಲಿ ಅಂದರೆ ಇದು ನಿಮಗೆ ರಿಪೀಟ್ ಆಗಿಬಿಡ್ತಂದರೆ ಅಂದರೆ ಇಲ್ಲಿ ಒಂದೆರಡು ಕ್ವಶನ್, ಇಲ್ಲೊಂದೆರಡು ಕ್ವಶನ್ ಬಂದುಬಿಡುತ್ತೆ ನಿಮಗಿಲ್ಲೇ ಫಸ್ಟ್ ಚಾಪ್ಟ್ರಲ್ಲೇ. ಈಗ 4 ಅಂದರೆ 4 ಮಾರ್ಕ್ಸ್ ನಿಮ್ಮ ಕಡೆನೇ ಇದ್ಬಿಡುತ್ತೆ. ಇದಿಷ್ಟು ಮಾಡ್ಕೊಂಬಿಟ್ರಿ ಅಂತಂದರೆ, ದ ಮ್ಯಾಚ್ ದ ಫಾಲೋಯಿಂಗ್, ದ ಡೈರೆಕ್ಟ್ ಆನ್ಸರ್ಸ್ ಆರ್ ಗಿವನ್. ನೋಡಿ, ಆನ್ಸರ್ಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಇನ್ಫಾಂಟ್, ಚೈಲ್ಡ್ ಏಜ್ಡ್ ಲೆಸ್ ದ್ಯಾನ್ 1 year. ಬರ್ತ್ಸ್, ಡೆತ್, ಮೈಗ್ರೇಷನ್ ಎಟ್ಸೆಟ್ರಾ ಆರ್ ವೈಟಲ್ ಇವೆಂಟ್ಸ್. ದ ಮೆಥಡ್ ಆಫ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಈಸ್ ಸೆನ್ಸಸ್ ಎನ್ಯುಮರೇಷನ್ ಆರ್ ದೇ ಮೇ ಗಿವ್ registration method. Deaths of a newborn babies within 28 days is neonatal deaths. Maternal mortality, that is a puerperal deaths. Fertility, births occurring to women of a childbearing age. Then fecundity, the capacity of women to bear children.
15 to 49 years child bearing age for a woman. Students, this is very very important. NRR per woman is equals to 1 is a constant, 0.95 is a decreasing, 1.2 is a increasing. 1 point ಇತ್ತಂದರೆ ಅಂದರೆ ಒಂದು ಮೇಲ್ಗಡೆ ಇತ್ತಂದರೆ ದಟ್ ಈಸ್ ಇನ್ಕ್ರೀಸಿಂಗ್. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1 ದಟ್ ಈಸ್ ಡಿಕ್ರೀಸಿಂಗ್. ಇಫ್ ಎಕ್ಸಾಕ್ಟ್ಲಿ 1 that is constant. Then what is the radix value? That is 1 lakh. Size of the cohort is called as a radix. Expected number of years that a newborn baby would live is a longevity. Okay. Then come to that, ಇದು ಮ್ಯಾಚ್ ದ ಫಾಲೋಯಿಂಗ್ ಮುಗೀತಲ್ಲ ನಿಮಗೆ. 1 mark questions. 1 mark question ಕೂಡ ಅಲ್ಲಿ ಸೇಮ್ ಎಲ್ಲ ಈಗ ನೀವೇನಲ್ಲಿ ತೊಗೊಂಡ್ರಲ್ಲ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇರ್ಬೋದು, ಅಥವಾ ಚಾಯ್ಸಸ್ ಗಿವನ್ ಬಿಲೋ ಅಲ್ಲಿ ಇರ್ಬೋದು, ಅದು ಕೂಡ ಅದರಲ್ಲಿ ಇರೋದೇ ಕ್ವಶನ್ಸು. ಬಟ್ ಇಲ್ಲಿ ಓನ್ಲಿ ಏನು ಚೇಂಜ್ ಆಗುತ್ತೆ ಅಂದರೆ ಫಾರ್ಮುಲಾ ಕೇಳಿರ್ಬೋದು ಅಥವಾ ಡೆಫಿನೇಷನ್ ಕೇಳಿರ್ಬೋದು. ನೋಡಿ, ಇದು ನೀವು ಮಾಡಿರೋದು ಮೆನ್ಷನ್ ವೈಟಲ್ ಇವೆಂಟ್, ಇದು ಕೂಡ ಅಲ್ಲಿ ಬಂತು. ಮೆಥಡ್ ಬಂತು. ಫಾರ್ಮುಲಾ ಫಾರ್ ಎಸ್ಟಿಮೇಟಿಂಗ್ ಬಿಟ್ವೀನ್ 2 census year, ಯೂಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್, ಫರ್ಟಿಲಿಟಿ, ಫೆಕಂಡಿಟಿ. Measure of fertility. Measure of fertility is a CBR, ASFR, GFR and TFR. But don't write it in a short form. You write it in a full form. Okay. Define crude birth rate. Number of births divided by total population into 1000. ಹೌದಾ? ಈಗ ನಿಮಗೆ ಡೆಫಿನಿಷನ್ ಸೆಂಟೆನ್ಸಲ್ಲಿ ಬರೆದಿಲ್ಲ ಅಂತಂದರೂ ಕೂಡ ಅದರ ಫಾರ್ಮುಲಾ ಬರೆದ್ರೂ ಕೂಡ ಅಲ್ಲಿ 1 ಮಾರ್ಕು ನಿಮಗೆ ಬಂದುಬಿಡುತ್ತೆ. ಮತ್ತು ಈಗೆಲ್ಲ ಫರ್ಟಿಲಿಟಿ ರೇಟ್ಸು, ಮೊರ್ಟಾಲಿಟಿ ರೇಟ್ಸು ಮತ್ತು GRR, NRRದ್ದು ಕೂಡ ಇಲ್ಲಿ ಮೆರಿಟು, ಡಿಮೆರಿಟು ಮತ್ತು ಫಾರ್ಮುಲಾ ಮತ್ತು ಡೆಫಿನಿಷನನ್ನು ಕೇಳಿದ್ದಾರೆ. ಇಲ್ಲಿ ನಾನು ಹೇಳ್ತಿರೋದೇನೆಂದರೆ ನಿಮಗೆ ಇಂಪಾರ್ಟೆಂಟ್ ಯಾವುದು ಅಪ್ಪ ಅಂತಂದರೆ ಮೆರಿಟು, ಡಿಮೆರಿಟು, TFR ಇಂಪಾರ್ಟೆಂಟು ಫರ್ಟಿಲಿಟಿ ರೇಟಲ್ಲಿ, GFR ಮತ್ತು TFR. ಓಕೆ. ಇಲ್ಲಿ ನಿಮಗೆ ಮಾರ್ಟಾಲಿಟಿ ಕೂಡ ಅಲ್ಲಿ STDR, CDR ಮತ್ತು STDR ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ, ಡಿಫ್ರೆನ್ಸ್ ಎರಡು. ಓಕೆ. ದೆನ್ ಇಲ್ಲಿ ಎಕ್ಸ್ಟ್ರಾ ಯಾವುದು ಅಂತ ಕ್ವಶನ್ ಇಲ್ಲ. ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ನು ಅದು 1 ಮಾರ್ಕಿಗಂತೂ ನಿಮಗೆ ಬರಲ್ಲ ಕ್ಯಾಲ್ಕುಲೇಷನ್ಸು. ಬಟ್ ಇಲ್ಲಿ ನೋಡಿ ಇದೆಲ್ಲ ಕ್ವಶನ್ಸು ಕೂಡ ಅಲ್ಲಿ ಡೆಫಿನೇಷನ್ನು, ಮೆರಿಟು, ಡಿಮೆರಿಟು ಇದೆ. 27th question. Students, all of you observe here. If GRR is 1300, then find number of female births to a woman if she is alive till the end of her reproduction age. Then 1300 divided by 1000. Then you are getting as a 1.3. 1.3. 1.3 is a that is a the female birth is increasing. Okay, means that is a per woman it is. Okay. In a situation if GRR per woman is greater than 1 and NRR per woman is less than 1, then what is your conclusion about a population? Then we have to consider the NRR per woman is less than 1. Because illénaಗುತ್ತೆ, survival ratio is there in that NRR. Yes, we are considering. That's why. Okay. Next, 30, 31, 32 already discussed. Okay, these all the merits, demerits, formulas. The same last one is also, last questions also. The very important thing is here, ಇಲ್ಲಿ ನಿಮಗೆ ಹಾಕ್ತೀನಿ ನೋಡಿ, ಲೈಫ್ ಟೇಬಲಲ್ಲಿ ಯಾವುದಪ್ಪ ಅಂತಂದರೆ ಕೋಹರ್ಟ್, ರ್ಯಾಡಿಕ್ಸ್, ಲಾಂಗಿವಿಟಿ. ಮೆನ್ಷನ್ 1 ಯೂಸ್ ಆಫ್ ಲೈಫ್ ಟೇಬಲ್. ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಆರ್ it is used to calculating future population, estimating a future population and net reproduction rate, NRR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಲೈಫ್ ಟೇಬಲ್ಲು. ಓಕೆ. ದೆನ್ ಅದು ಇಂಪಾರ್ಟೆಂಟು. ಮಾರ್ಟಾಲಿಟಿ ರೇಷೋ ಆ್ಯಂಡ್ ಸರ್ವೈವಲ್ ರೇಷೋ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾ. ಓಕೆ. ಇದು ನಿಮ್ಮದೆಲ್ಲ 1 ಮಾರ್ಕ್ ಕ್ವಶನ್ಸು. 1 ಮಾರ್ಕ್
ಇದರಲ್ಲಿ ಯಾವುದಾದ್ರೂ ಕ್ವಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದನ್ನು ನಿಮ್ಗೆ ಕ್ಲಿಯರ್ ಮಾಡ್ತೀನಂತೆ. ಮತ್ತು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಿಲೆಬಸ್ಸು ಮತ್ತು ಪ್ಯಾಟರ್ನನ್ನು ಅಪ್ಲೋಡ್ ಮಾಡಿದ್ದೆ. ಅದನ್ನು ನೀವು ಅದನ್ನು ನೋಡಿಬಿಟ್ರಿ ಅಂತಂದರೆ ಇಟ್ಸ್ ಅ ವೆರಿ ಮಚ್ ಕ್ಲಿಯರ್ ವಿಚ್ ಕ್ವಶನ್ಸ್ ಅಂತ ನೀವು ಯಾವ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಂಡು 30 ಔಟ್ ಆಫ್ 30ನ ಸ್ಕೋರ್ ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.